ಪರಿಚಯ ಸ್ವಲ್ಪ ಹೇಳಿ ಸ್ವಾಮೀಜಿ. ನಮಸ್ಕಾರ. ನಾನು ಡಾಕ್ಟರ್ ಆರೂಢ ಭಾರತಿ ಸ್ವಾಮೀಜಿ. ಇಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ರಾಮವಹಳ್ಳಿಯಲ್ಲಿರ್ತಕ್ಕಂಥ ಸಿದ್ಧಾರೂಢ ಮಿಷನ್ ಆಶ್ರಮದ ಅಧ್ಯಕ್ಷ. ಈಗ ಬಸವ ಸಂಸ್ಕೃತಿ ಅಭಿಯಾನದ ಬಗ್ಗೆ ಕಣೇರಿ ಸ್ವಾಮಿಗಳು ಆಡಿದ ಮಾತಿನ ಬಗ್ಗೆ ಏನಂತೀರಾ? ಕಣೇರಿ ಸ್ವಾಮೀಜಿಗಳು ಒಂದು 2 ಶಬ್ದಗಳನ್ನು ಕಠೋರವಾಗಿ ಮಾತಾಡಿದ್ದಾರೆ. ಅದ್ರ ಬಗ್ಗೆ ನಮ್ಮ ವಿಷಾದ ಇದೆ. ನಾವು ಈ ಸಂದರ್ಭದಲ್ಲಿ ಕಣೇರಿ ಸ್ವಾಮೀಜಿಗಳ ಜೊತೆಗಿದ್ದೇವೆ. ನಾವು ಯಾಕೆ ಅಂತ ಹೇಳಿದರೆ, ಕಣೇರಿ ಸ್ವಾಮೀಜಿಗಳು ಒಬ್ಬ ಸುಸಂಸ್ಕೃತ ಸನ್ಯಾಸಿ, ಕಾಯಕ ಯೋಗಿಗಳು. ಒಬ್ಬ ಸನ್ಯಾಸಿಯ ಬಾಯಿಂದ ಇಂಥ ಶಬ್ದ ಬರಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಈ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಇರ್ತಕ್ಕಂಥ ಕೆಲವು ಸ್ವಾಮೀಜಿಗಳು ಬಹಳ ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ದೇವದೇವಿಯರ ಬಗ್ಗೆ ಬಹಳ ಕೆಳಮಟ್ಟದ ಪದಗಳನ್ನು ಬಳಸಿ ಟೀಕೆ ಮಾಡಿದ್ದಾರೆ. ನೀವು ನಿಜಗುಣಾನಂದ ಸ್ವಾಮಿಗಳವರ ಭಾಷಣವನ್ನು, ಸಾಣೇಹಳ್ಳಿ ಪಂಡಿತಾರಾಧ್ಯ ಸ್ವಾಮಿಗಳ ಭಾಷಣವನ್ನು, ಇಳಕಲ್ಲಿನ ಹಿಂದಿನ ಗುರುಗಳಾಗಿರ್ತಕ್ಕಂಥ ಮಹಾಂತ ಸ್ವಾಮಿಗಳ ಭಾಷಣಗಳನ್ನು ಯೂಟ್ಯೂಬ್ ಮೂಲಕ ನೀವು ಕೇಳಿಸ್ಕೊಳ್ಬೋದು. ಧರ್ಮ ಮತ್ತು ದೇವರ ಬಗ್ಗೆ ಈ ರೀತಿ ಮಾತನಾಡೋದು ಸರಿ ಹೋಗೋದಿಲ್ಲ. ನಾವು ಲಿಂಗಾಯತರು, ನಮ್ಮದು ಬೇರೆ ಧರ್ಮ ಅಂತಕ್ಕಂಥವ್ರ ಅಭಿಪ್ರಾಯ ಏನಪ್ಪ ಅಂದರೆ, ನಮ್ಮ ಧರ್ಮದಲ್ಲಿ ಇಷ್ಟಲಿಂಗವೇ ದೇವರು, ಆ ಲಿಂಗವೇ ನಾನಾಗಿದ್ದೇನೆ ಅಂತಕ್ಕಂಥದ್ದೇ ಸಾಧನೆ, ಬೇರೆ ಯಾವ ದೇವರು ಇಲ್ಲ ಅಂತ ನಮ್ಮ ನಿಲುವು. ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವತೆಗಳು ಕಂಡಿದ್ದೇ ದೇವರಾಗ್ತದೆ, ಅದನ್ನು ನಾವು ಒಪ್ಪೋದಿಲ್ಲ, ಅದು ವಾಸ್ತವಿಕ ಅಲ್ಲ, ಅದು ಕಾಲ್ಪನಿಕ ಅಂತ ಹೇಳಿ ಟೀಕೆ ಟಿಪ್ಪಣಿಯನ್ನು ಮಾಡ್ತಾರೆ. ಆದರೆ ನಮ್ಗೆ ಗೊತ್ತಿರಬೇಕು, ಹಿಂದೂ ಧರ್ಮ ಅನ್ನೋದು ಬರೀ ದೇವತೆಗಳನ್ನು ಹೇಳೋದು ಮಾತ್ರವಲ್ಲ. ಧರ್ಮದಲ್ಲಿ ಉಪನಿಷತ್ತುಗಳಿವೆ, ಅದೇ ಮುಖ್ಯವಾದದ್ದು. ಈ ಉಪನಿಷತ್ತಿನಲ್ಲಿ ಜೀವ ಅಂದ್ರೇನು, ಜಗತ್ತು ಅಂದ್ರೇನು, ಪರಮಾತ್ಮ ಅಂದ್ರೇನು ಅಂತಕ್ಕಂಥದ್ದನ್ನು ವಿಶ್ಲೇಷಣೆ ಮಾಡಿದೆ. ಈ ಉಪನಿಷತ್ತುಗಳು ಅಂತಿಮವಾಗಿ ಏನು ತತ್ವ ಸಾರ್ತವೆ ಅಂತ ಕೇಳಿದರೆ, ಜೀವ ಬೇರೆ ಅಲ್ಲ, ಜಗತ್ತು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಎಲ್ಲವೂ ಒಂದೇ ಅಂತ ಹೇಳ್ತಾರೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ. ನಾನು ಬ್ರಹ್ಮನೇ, ಪರಮಾತ್ಮನೇ ಆಗಿದ್ದೇನೆ ಹೊರತು ನನ್ನ ಬಿಟ್ಟು ಪರಮಾತ್ಮ ಇಲ್ಲ ಅನ್ನುವಂಥ ತತ್ವವನ್ನು ಉಪನಿಷತ್ತುಗಳು 16,000 ವರ್ಷಗಳ ಹಿಂದೆನೇ ಹೇಳಿವೆ. ಅಂದರೆ ಲಿಂಗಾಯತ ಧರ್ಮ ಅದಕ್ಕಿಂತ ಬಸವಣ್ಣನವರು ಲಿಂಗದೀಕ್ಷೆಯನ್ನು ಕೊಡೋಕ್ಕಿಂತ ಮುಂಚೆ ಎಷ್ಟು 1000 ವರ್ಷಗಳ ಹಿಂದೆ ಈ ಹಿಂದೂ ಧರ್ಮದಲ್ಲಿ ಈ ಸಿದ್ಧಾಂತವನ್ನು ಹೇಳಿಲ್ವಾ? ಆದ್ದರಿಂದ ಇದನ್ನೆಲ್ಲ ತಿಳ್ಕೊಳ್ಳಾರ್ದೇ ಬರೀ ಈ ಮಾತ್ರ ದೃಷ್ಟಿಯಲ್ಲಿ ಇಟ್ಕೊಂಡು ಹಿಂದೂ ಧರ್ಮವನ್ನು, ಹಿಂದೂ ಧರ್ಮದ ದೇವತೆಗಳನ್ನು ಟೀಕೆ ಮಾಡ್ತಕ್ಕಂಥದ್ದು ಸರಿ ಹೋಗೋದಿಲ್ಲ. ನೋಡಿ, ನಾವು ಇದನ್ನು ತಿಳ್ಕೊಳ್ಬೇಕು. ಎಲ್ಲ ಜನರು ಒಂದೇ ಸಂಸ್ಕಾರದವರು ಇರಲ್ಲ, ಎಲ್ಲ ಜನರ ತಿಳುವಳಿಕೆ ಒಂದೇ ಮಟ್ಟದಲ್ಲಿ ಇರೋದಿಲ್ಲ. ಬೇರೆ ಬೇರೆ ಸಂಸ್ಕಾರ, ಗುಣಮಟ್ಟ ಇರ್ತದೆ. ಅದಕ್ಕನುಗುಣವಾಗಿ ಈ ಹಿಂದೂ ಧರ್ಮದಲ್ಲಿ ಸಾಧನೆಗಳನ್ನು ಬೇರೆ ಬೇರೆಯಾಗಿ ಹೇಳಿದ್ದಾರೆ. ಉಪಾಸನಾ ಕಾಂಡ, ಭಕ್ತಿ ಕಾಂಡ, ಕರ್ಮಕಾಂಡ, ಹೀಗೆ ಆಯಾ ಜನರಿಗೆ ಪರಿಶುದ್ಧವಾಗಿರ್ತಕ್ಕಂಥ ತಿಳುವಳಿಕೆ ಇರತಕ್ಕಂಥವ್ರಿಗೆ ಜ್ಞಾನಕಾಂಡ ಹೇಳಿದ್ದಾರೆ. ಇನ್ನೂ ಆ ಸ್ಥಿತಿಯನ್ನು ತಲುಪದೇ ಇರತಕ್ಕಂಥವ್ರಿಗೆ ಕರ್ಮಕಾಂಡ, ಭಕ್ತಿಕಾಂಡ, ಉಪಾಸನಾ ಕಾಂಡ ಇವುಗಳನ್ನೆಲ್ಲ ಹೇಳಿದ್ದಾರೆ. ಈಗ ಲಿಂಗಾಯತ ಧರ್ಮದಲ್ಲಿ ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿದರು ಅಂತ ಹೇಳ್ತೇವೆ ನಾವು. ಅಂದರೆ ಕಾಯಕ ಸಿದ್ಧಾಂತ ಬಸವಣ್ಣನೇ ಆರಂಭ ಮಾಡಿದ್ನ. ಸಂಸ್ಕೃತದಲ್ಲಿ ನಾವು ಹೇಳಲ್ವ, ಉಪನಿಷತ್ತದಲ್ಲಿ ಕರ್ಮಾಣಿ ಜಿಜೀವಿಷೇ ಛತಗಂ ಸಮಾಹ, ವೇದ ಮಂತ್ರ ಇದು. ಕರ್ಮಗಳನ್ನು ಮಾಡ್ತಾ 100 ವರ್ಷ ಬದುಕಬೇಕು ನಾವು ಅಂತ ಮಾತು ಹೇಳ್ತದೆ. ಹಾಗಾದ್ರೆ ಇದು ಕರ್ಮ ಸಿದ್ಧಾಂತ ಅಲ್ವಾ? ಕರ್ಮ ಸಿದ್ಧಾಂತ ಅಂದರೆ ಕೆಲವರು ಏನು ತಿಳ್ಕೊಳ್ತಾರೆ ಅಂದರೆ ಯಜ್ಞಾಗಾದಿಯ ಕರ್ಮ ಸಿದ್ಧಾಂತ ಅಂತ. ಹಾಗಲ್ಲ, ಆಯಾ ಜನರಿಗೆ ಇಷ್ಟವಾದ ರೀತಿಯಲ್ಲಿ ಏನೇನು ಕರ್ಮಗಳನ್ನು ಮಾಡ್ತಾರೋ ಅದೆಲ್ಲ ಕರ್ಮ ಸಿದ್ಧಾಂತವೇ. ದಾನವು ಕರ್ಮ, ಯಜ್ಞ, ಯಾಗ, ದಾನ ಇವೆಲ್ಲ ಭಗವದ್ಗೀತೆಯಲ್ಲೂ ಕೂಡ ಹೇಳಿದ್ದಾರೆ. ಆದ್ದರಿಂದ ನಾವು ಹಿಂದೂ ಧರ್ಮವನ್ನು ಸರಿಯಾಗಿ ತಿಳ್ಕೊಂಡ್ರೆ ಹಿಂದೆ ಒಡೆದು ಹೋಗ್ತದೋ ಆವಾಗ ಈ ರೀತಿಯ ವಾತಾವರಣ ಆಗ್ತದೆ. ಕಣೇರಿ ಸ್ವಾಮಿಗಳ ಬಾಯಿಂದ ಇಂಥ ಮಾತು ಬರಲಿಕ್ಕೆ ಕಾರಣ ಏನು ಅಂತಂದರೆ, ಈ ಬಸವ ಸಂಸ್ಕೃತಿಯ ನೇತಾರ ಅನಿಸ್ಕೊಂಡಿರ್ತಕ್ಕಂಥ ಸ್ವಾಮೀಜಿಗಳು ಹಿಂದೂ ಧರ್ಮದ ಬಗ್ಗೆ ತಾಳಿರುವ ಧೋರಣೆ, ಅವರು ಆಡಿರುವ ಮಾತುಗಳೇ ಕಾರಣ ಅನ್ನೋದು ನಮ್ಮ ಮಾತಿನ ಅಭಿಪ್ರಾಯ.